ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 16ನೆಯ ಶ್ಲೋಕದಲ್ಲಿ ಯೋಗವನ್ನು ವಿಚಲಿತ ಮಾಡುವ ಆಹಾರ ವಿಹಾರಗಳನ್ನು ತಿಳಿಸಿ ಶ್ರೀಕೃಷ್ಣ ಯೋಗಕ್ಕೆ ಅನುಕೂಲವಾದ ಆಹಾರ ಮತ್ತು ವಿಹಾರಗಳನ್ನು ಈ 17ನೆಯ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಪದವಿಭಾಗ. ಯುಕ್ತಾಹಾರ ವಿಹಾರಸ್ಯ ಒಂದು ಪದ, ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗಃ ದುಃಖಃ ಭವತಿ. ಇಲ್ಲೆಲ್ಲ ಯೋಗ ಅಂದರೆ ಧ್ಯಾನ ಯೋಗ. ಯಾರು ಧ್ಯಾನ ಯೋಗವನ್ನು ಮಾಡಬಹುದು ಅಂದರೆ ಆಹಾರ ವಿಹಾರದಲ್ಲಿ ನಿಯಂತ್ರಣೆ ಇರುವವನು. ಅಂದರೆ ಯಾರಿಗೆ ಆಹಾರ ನಿಯಮ ಇದೆಯೋ, ಅಂದರೆ ಹೊಟ್ಟೆ ತುಂಬುವಷ್ಟೇ ಆಹಾರವನ್ನು ಸ್ವೀಕರಿಸಿ ವಿಹಾರವನ್ನು ಹಾಗೆ ಶ್ರಮ ಬರದ ಇರುವಷ್ಟೇ ಕೆಲಸಗಳನ್ನು ಮಾಡಿ ಒಂದೇ ಕಡೆ ಕೂತು ಕೈ ಕಾಲುಗಳಿಗೆ ಜಮ್ಮು ಹಿಡಿಯುವಂಥ ಪರಿಸ್ಥಿತಿ ಬಂದಾಗ ಅದನ್ನು ನೀಗೋದಕ್ಕೆ ಎಷ್ಟು ವಿಹಾರ ಬೇಕೋ ಅಷ್ಟನ್ನು ಮಾತ್ರ ಮಾಡಿ ಮನಸ್ಸು ಏಕಾಗ್ರಗೊಳ್ಳೋದಕ್ಕೆ, ದೇಹ ನಮ್ಮ ನಿಯಂತ್ರಣದಲ್ಲಿ ಇರೋದಕ್ಕೆ ಎಷ್ಟು ಆಹಾರ ಬೇಕೋ ಅಷ್ಟೇ ಆಹಾರದ ಸೇವನೆ. ಇದು ಯುಕ್ತಾಹಾರ ವಿಹಾರ. ಯಾರು ಈ ಆಹಾರ ಮತ್ತು ವಿಹಾರದಲ್ಲಿ ನಿಯಂತ್ರಣವನ್ನು ಇಟ್ಟುಕೊಂಡಿರ್ತಾನೆ. ಕರ್ಮಸು ಯುಕ್ತ ಚೇಷ್ಟಸ್ಯ. ಕರ್ಮ ಅಂದರೆ ಕೆಲಸಗಳು. ಅವನು ಸ್ನಾನ ಮಾಡಬೇಕು, ತನಗೆ ಆವತ್ತು ಬೇಕಾದ ಆಹಾರವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಹೀಗೆ ತನ್ನ ಶರೀರ ಯಾಪನೆಗೆ ಬೇಕಾದ ಕಾರ್ಯಗಳಲ್ಲಿ ಯುಕ್ತ ಚೇಷ್ಟಸ್ಯ ಅಗತ್ಯವಾದ ಕ್ರಿಯೆ ಉಳ್ಳವನು. ಹೀಗೆ ಅತಿಶ್ರಮದಾಯಕವಾದ ಕೆಲಸಗಳಲ್ಲಿ ತೊಡಗದೆ ಎಷ್ಟು ಬೇಕೋ ಅಷ್ಟೇ ಕೆಲಸಗಳು ನಡೆಯೋದಕ್ಕೆ ಬೇಕಾದ ಪ್ರಯತ್ನವುಳ್ಳವನು. ಅವನು ಯುಕ್ತ ಚೇಷ್ಟ. ಶರೀರದಲ್ಲಿ ಇರುವ ಕ್ರಿಯೆಗೆ ಬೇಕಾದ ಪ್ರಯತ್ನ ಆತ್ಮನಲ್ಲಿ ಇರ್ತದೆ. ಅದನ್ನು ಚೇಷ್ಟ ಅಂತ ಕರೀತಾರೆ. ತನ್ನ ಶರೀರಕ್ಕೆ ಎಷ್ಟು ಸೀಮಿತವಾದ ಕೆಲಸಗಳು ಬೇಕೋ ಅದಕ್ಕಷ್ಟೇ ಆತನ ಪ್ರಯತ್ನ ಸೀಮಿತವಾಗಿರಬೇಕು. ಇದು ಯುಕ್ತ ಚೇಷ್ಟ ಅಂತ ಆಗ ಅವನು ಕರೆಸಿಕೊಡ್ತಾನೆ. ಇನ್ನು ಯುಕ್ತ ಸ್ವಪ್ನ ಅವಬೋಧಸ್ಯ. ಸ್ವಪ್ನ ಅಂದರೆ ನಿದ್ರೆ, ಅವಬೋಧ ಅಂದರೆ ಎಚ್ಚರ. ನಿಯತಕಾಲದಲ್ಲಿ ಮಲಗೋದು, ನಿಯತಕಾಲದಲ್ಲಿ ಏಳೋದು. ಅವಬೋಧಕ್ಕೂ ಅಂದರೆ ಹೇಳೋದಕ್ಕೂ, ಸ್ವಪ್ನಕ್ಕೂ ಅಂದರೆ ಮಲಗೋದಕ್ಕೂ ಅದು ಅವನ ನಿಯಂತ್ರಣದಲ್ಲಿರಬೇಕು. ಸಾಧ್ಯವೇ ಇಲ್ಲ ಮನಸ್ಸನ್ನು ಏಕಾಗ್ರಗೊಳಿಸೋದಕ್ಕೆ. ಅದಕ್ಕೊಂದು ವಿಶ್ರಾಂತಿ ಬೇಕೇ ಬೇಕು ಅಂತ ಕಂಡಾಗ ಮಲ್ಕೊಳ್ಳೋದು. ಎಚ್ಚರವಾಗಿ ಮನಸ್ಸು ಪ್ರಸನ್ನವಾಗಿದೆ, ನಾನು ಧ್ಯಾನ ಮಾಡಬಹುದು ಅನ್ನೋ ಸ್ಥಿತಿಗೆ ಬಂದಾಗ ಆತ ಏಳಬೇಕು. ಹೀಗೆ ಯುಕ್ತ ಸ್ವಪ್ನಾವಬೋಧಸ್ಯ ಯೋಗ ಅಂದರೆ ಧ್ಯಾನ ಯೋಗವು ದುಃಖ ಭವತಿ. ಅವನ ದುಃಖವನ್ನು ಅಂದರೆ ನಾಶ ಮಾಡೋದಕ್ಕೆ ಕಾರಣವಾಗ್ತದೆ. ಈ ರೀತಿಯಾದ ಆಹಾರ ವಿಹಾರಗಳಲ್ಲಿ ನಿಯಂತ್ರಣ ಇಟ್ಟುಕೊಂಡವನು ಮಾಡುವ ಧ್ಯಾನ ಭಗವಂತನ ಅಪರೋಕ್ಷಕ್ಕೆ ಕಾರಣವಾಗಿ ಅವನ ದುಃಖ ಪರಿಹಾರಕ್ಕೆ
ಹೇತುವಾಗುವುದು. ಇದು ಶ್ರೀಕೃಷ್ಣ ಯೋಗಕ್ಕೆ ಪೂರಕವಾಗಿ ನಮ್ಮ ಶಾರೀರಿಕ ಕ್ರಿಯೆ ಹೇಗಿರಬೇಕು ಅನ್ನೋದನ್ನು ಈ 17ನೆಯ ಶ್ಲೋಕದಲ್ಲಿ ನಿರೂಪಣೆ ಮಾಡಿದ್ದಾನೆ. ಮತ್ತೊಮ್ಮೆ ಶ್ಲೋಕ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಈ ಧ್ಯಾನವನ್ನು ಪರಿಪಕ್ವ ಸ್ಥಿತಿಗೆ ಬಂದಿದೆ ಅಂತ ನಾವು ತಿಳ್ಕೊಳ್ಳೋದು ಹೇಗೆ? ಅದನ್ನು ಶ್ರೀಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಯದಾ ವಿನಿಯತಂ ಚಿತ್ತಂ ಆತ್ಮನ್ಯೇವಾವತಿಷ್ಠತೆ ನಿಸ್ಪೃಹಃ ಸರ್ವಕಾಮೇಭ್ಯಃ ಯುಕ್ತ ಇತ್ಯುಚ್ಯತೆ ತದಾ. ಪದವಿಭಾಗ. ಯದಾ ವಿನಿಯತಂ ಒಂದು ಪದ, ಚಿತ್ತಂ ಆತ್ಮನಿ ಏವ ಅವತಿಷ್ಠತೆ ನಿಸ್ಪೃಹಃ ಸರ್ವಕಾಮೇಭ್ಯಃ ಯುಕ್ತಃ ಇತಿ ಉಚ್ಯತೆ ತದಾ. ನಿಯತ ಅಂದರೆ ನಿಯಂತ್ರಿಸಲ್ಪಟ್ಟ ಚಿತ್ತಂ ಮನಸ್ಸು. ವಿನಿಯತಂ ವಿಶೇಷವಾಗಿ ನಿಯಂತ್ರಣಕ್ಕೆ ಒಳಪಟ್ಟ ಮನಸ್ಸು. ಅಂದರೆ ಅವನು ಆ ಮನಸ್ಸನ್ನು ನಿಯಂತ್ರಣ ಮಾಡಲಿಕ್ಕೆ ಕಷ್ಟಪಡಬೇಕಾದ್ದೇ ಇಲ್ಲ. ಅದು ಬೇರೆ ಯಾವುದೇ ವಿಷಯವನ್ನು ಅಪೇಕ್ಷಿಸಿಲ್ಲ, ಹೋಗೋದು ಇಲ್ಲ. ಅಂದರೆ ನಿಯಂತ್ರಣದ ಅಗತ್ಯವೇ ಇಲ್ಲ. ಇದು ವಿನಿಯತಂ ಚಿತ್ತಂ. ಯಾವಾಗ ಧ್ಯಾನ ಮಾಡುವ ಸಾಧಕನ ಮನಸ್ಸು ಸುಲಭವಾಗಿ ಅವನ ನಿಯಂತ್ರಣಕ್ಕೆ ಸಿಗ್ತದೋ, ಇನ್ನು ಆದ್ದರಿಂದಲೇ ಆತ್ಮನ್ಯೇವ ಅವತಿಷ್ಠತೆ, ಆತ್ಮನಿ ಪರಮಾತ್ಮನಲ್ಲೇ ನೆಲೆಗೊಳ್ಳುತ್ತೋ, ಕಣ್ಣು ಮುಚ್ಚಿದ ಕೂಡಲೇ ಪ್ರಯತ್ನವಿಲ್ಲದೆ ನೇರವಾಗಿ ಪರಮಾತ್ಮನ ರೂಪ ಅವನ ಮನಸ್ಸಿನ ಮುಂದೆ ಬಂದು ನಿಲ್ಲುತ್ತೋ, ಆತ್ಮನ್ಯೇವ ಬೇರೆ ಯಾವ ಕಡೆಗೂ ಹರಿಯದೆ ಅವನ ಮನಸ್ಸು ಅನಾಯಾಸವಾಗಿ ಪರಮಾತ್ಮನಲ್ಲೇ ನೆಲೆಗೊಳ್ಳುತ್ತೋ, ಸರ್ವಕಾಮೇಭ್ಯ ನಿಸ್ಪೃಹಃ. ಕಾಮ ಅಂದರೆ ಕಾಮ್ಯ ವಸ್ತುಗಳು, ನಾವು ಬಯಸುವ ವಿಷಯ ಪದಾರ್ಥಗಳು. ಈ ಎಲ್ಲ ವಿಷಯ ಪದಾರ್ಥಗಳಿಂದ ನಿಸ್ಪೃಹಃ ಆಸೆಯನ್ನು ಕಳೆದುಕೊಂಡವನು. ಅವನು ಸಕಲ ವಿಷಯ ಪದಾರ್ಥಗಳಲ್ಲಿ ನಿಸ್ಪೃಹನಾಗಿದ್ದವನು, ಆಸಕ್ತಿಯನ್ನು ಆಸೆಯನ್ನು ಕಳೆದುಕೊಂಡಂಥವನು. ಅವನು ಯುಕ್ತ ಇತ್ಯುಚ್ಯತೆ ತದಾ. ಆ ಸ್ಥಿತಿಗೆ ಬಂದು ನಿಂತ ಅಂದರೆ ಅವನನ್ನು ಯುಕ್ತ, ಅದುವರೆಗೆ ಯೋಗಿ. ಈ ಸ್ಥಿತಿಗೆ ಬಂದಾಗ ಅವನು ಯುಕ್ತ ಅಂದರೆ ಸಮಾಧಿಯ ಪರಿಪಕ್ವ ಸ್ಥಿತಿಯನ್ನು ಪಡೆದವ ಅಂತ ಅನಿಸಿಕೊಳ್ತಾನೆ. ನಮ್ಮ ಪ್ರಯತ್ನವೇ ಇಲ್ಲದೆ ಮನಸ್ಸಿನ ನಿಗ್ರಹ ಮಾಡಿ ಮನಸ್ಸಿನಲ್ಲಿ ನಿರಂತರ ಪ್ರಯತ್ನವಿಲ್ಲದೆ ಭಗವಂತನ ಧ್ಯಾನವು ಸಾಧ್ಯವಾದಾಗ ಮನಸ್ಸಿನ ಎಲ್ಲ ಕಾಮನೆಗಳನ್ನು ಕಳೆದುಕೊಂಡ ವ್ಯಕ್ತಿ ಯೋಗ ಸಿದ್ಧ ಅಂತ ಅನಿಸಿಕೊಳ್ತಾನೆ. ಮತ್ತೊಮ್ಮೆ ಶ್ಲೋಕ. ಯದಾ ವಿನಿಯತಂ ಚಿತ್ತಂ ಆತ್ಮನ್ಯೇವಾವತಿಷ್ಠತೆ ನಿಸ್ಪೃಹಃ ಸರ್ವಕಾಮೇಭ್ಯಃ ಯುಕ್ತ ಇತ್ಯುಚ್ಯತೆ ತದಾ. ಆ ಯೋಗಿಯ ಮನಸ್ಥಿತಿಗೆ ಶ್ರೀಕೃಷ್ಣ ಒಂದು ಒಳ್ಳೆಯ ಉದಾಹರಣೆ ಕೊಡ್ತಾನೆ. ನಾವು ಧ್ಯಾನಕ್ಕೆ ಕೂತಾಗ ನಮ್ಮ ಮನಸ್ಸು ಎಷ್ಟು ಹಿಡಿತದಲ್ಲಿದೆ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. 19ನೇ ಶ್ಲೋಕ. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತಾ ಯೋಗಿನೋ ಯಥಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಪದವಿಭಾಗ. ಯಥಾ ದೀಪಃ ನಿವಾತಸ್ಥಃ
ನ ಇಂಗತೆ ಸಾ ಉಪಮಾ ಸ್ಮೃತ. ಯೋಗಿನಃ ಯತಚಿತ್ತಸ್ಯ ಯುಂಜತಃ ಯೋಗಂ ಆತ್ಮನಃ. ಉತ್ತರಾರ್ಥದಿಂದ ಪೂರ್ವಾರ್ಥಕ್ಕೆ ಬರಬೇಕು. ಆತ್ಮನಃ ಯೋಗಂ ಯುಂಜತಃ ಅಂದರೆ ಪರಮಾತ್ಮ ವಿಷಯಕವಾದ ಚಿತ್ತ ಏಕಾಗ್ರತೆಯನ್ನು ಮಾಡುತ್ತಿರುವ ಧ್ಯಾನಿಗೆ, ಅವನೆಂಥವನು? ಯತಚಿತ್ತಸ್ಯ, ತನ್ನ ಚಿತ್ತವನ್ನು ನಿಯಂತ್ರಣ ಮಾಡಿಕೊಂಡಿದ್ದಾನೆ. ಅಂತಹ ಯೋಗಿನಃ ಸಾಧಕನಿಗೆ ಉಪಮಾ ಉದಾಹರಣೆ. ಉಪಮಾ ಅಂದರೆ ಉದಾಹರಣೆ. ಅಂದರೆ ಪರಮಾತ್ಮನನ್ನು ಧ್ಯಾನ ಮಾಡುವ ಪರಿಪಕ್ವ ಸ್ಥಿತಿಯನ್ನು ತಲುಪಿದ ಒಬ್ಬ ಸಾಧಕನಿಗೆ ಉದಾಹರಣೆ ಯಾವುದು ಅಂದರೆ, ಯಥಾ ನಿವಾತಸ್ಥಃ ದೀಪಃ ನೇಂಗತೆ ಸಾ ಉಪಮಾ ಸ್ಮೃತ. ವಾತ ಅಂದರೆ ಗಾಳಿ, ನಿವಾತ ಅಂದರೆ ಗಾಳಿ ಇಲ್ಲದ, ಸ್ಥ ಅಂದರೆ ಇರುವ, ಗಾಳಿ ಬಿರುಸಾಗಿ ಬೀಸದೆ ಇರುವ ಜಾಗದಲ್ಲಿರುವ ದೀಪ, ಉರಿಯುವ ದೀಪವು ಯಥಾ ನ ಇಂಗತೆ, ಹೇಗೆ ಚಲಿಸಿರುವುದಿಲ್ಲವೋ. ಗಾಳಿ ಇದ್ದರೆ ದೀಪ ಅದರ ಶಿಖೆ ಅಲುಗಾಡುತ್ತೆ. ಜೋರು ಬೀಸುವ ಗಾಳಿ ಇಲ್ಲದೆ ಹಿತಮಿತವಾದ ಗಾಳಿ ಇರುವ ಪ್ರದೇಶದಲ್ಲಿ ಆ ದೀಪದ ಶಿಖೆ ಅಲುಗಾಡದೆ ನಿಶ್ಚಲವಾಗಿ ಮೇಲ್ಮುಖವಾಗಿ ಉರಿಯುತ್ತದೆ. ಈ ರೀತಿ ಅವನ ಮನಸ್ಸು ನಿಶ್ಚಲವಾಗಿರಬೇಕು. ಅದು ಆ ಕಡೆ ಈ ಕಡೆ ಅಲ್ಲಾಡದೆ ಪರಮಾತ್ಮನಲ್ಲೇ ಕೇಂದ್ರೀಕರಿಸಿಕೊಂಡಿರಬೇಕು. ಇದು ಯೋಗಿ ತನ್ನ ಮನಸ್ಸು ಯಾವ ರೀತಿ ಧ್ಯಾನಕ್ಕೆ ಅಣಿಯಾಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ. ಅದು ಆ ಕಡೆ ಈ ಕಡೆ ಚಲಿಸಿದರೆ, ಓಹೋ, ನಾನು ಯೋಗದ ಉಚ್ಚ ಸ್ಥಿತಿಯನ್ನು ತಲುಪಿಲ್ಲ. ಅದು ದೀಪದಂತೆ ಚಲಿಸದೆ ಸ್ಥಿರವಾಗಿ ಇದ್ದರೆ ನಾನು ಯೋಗದ ಪೂರ್ಣ ಸ್ಥಿತಿಯನ್ನು ತಲುಪಿದ್ದೇನೆ. ಹೀಗೆ ಯೋಗಿಯ ಮನಸ್ಸು ಹೇಗಿರಬೇಕು ಅನ್ನೋದಕ್ಕೆ ನಿವಾತ ಜಾಗದಲ್ಲಿರುವ ದೀಪದ ಶಿಖೆ ಇದು ಉದಾಹರಣೆ. ಮತ್ತೊಮ್ಮೆ ಶ್ಲೋಕ. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತ ಯೋಗಿನೋ ಯತಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಮುಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಸುಮಾರು 3-4 ಶ್ಲೋಕಗಳನ್ನು ಕೂಡಿಸಿ ಅಂಥವನು ಯೋಗಿ ಅಂತ ಅನಿಸಿಕೊಳ್ತಾನೆ ಅಂತ ನಿರೂಪಣೆ ಮಾಡ್ತಾನೆ. 20ನೇ ಶ್ಲೋಕ. ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ ನಾತ್ಮನಿ ತುಷ್ಯತಿ. ಪದವಿಭಾಗ. ಯತ್ರ ಉಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಚ ಏವ ಆತ್ಮನಾ ಆತ್ಮಾನಂ ಪಶ್ಯನ್ ಆತ್ಮನಿ ತುಷ್ಯತಿ. ಇದಕ್ಕೆ ಕೊನೆಯ ವಿರಾಮ ತಂ ವಿದ್ಯಾತ್ ಯೋಗ ಸಂಹಿತಂ ಅಂತ 23ನೆಯ ಶ್ಲೋಕದ ಕ್ರಿಯಾಪದದೊಂದಿಗೆ ಅನ್ವಯ. ಯೋಗಿ ಯತ್ರ ಅಂದರೆ ಯಾವ ಅವಸ್ಥೆಯಲ್ಲಿ ಅವನು ನಿರಂತರ ಧ್ಯಾನ ಮಾಡ್ತಾ ಇದ್ದಂತೆ ಯಾವ ಹಂತದಲ್ಲಿ ಯೋಗ ಸೇವೆಯ ನಿರುದ್ಧಂ ಚಿತ್ತಂ ಉಪರಮತೆ ಯೋಗ ಸೇವೆಯ
ಯೋಗದ ಸೇವನೆಯಿಂದ, ಅಂದರೆ ನಿರಂತರ ಯೋಗವನ್ನು ಮಾಡೋದರಿಂದ, ಧ್ಯಾನವನ್ನು ಮಾಡೋದರಿಂದ, ನಿರುದ್ಧಂ ಚಿತ್ತಂ, ನಿಯಂತ್ರಿತವಾದ, ಬೇರೆ ಕಡೆಗೆ ಹೋಗದೆ ಏಕಾಗ್ರಗೊಂಡಿರುವ ಚಿತ್ತಂ ಮನಸ್ಸು, ಉಪರಮತೆ ಅಂದರೆ ಉಪರಮ ಅಂದರೆ ವಿಶ್ರಾಂತಿ ಅಂತ ಅರ್ಥ. ಹೊರಗಡೆ ಹೋಗುವ ಕೆಲಸವನ್ನು ಮಾಡದೆ ವಿಶ್ರಾಂತಿಯನ್ನು ಪಡೀತದೋ. ಬಾಹ್ಯ ವ್ಯಾಪಾರಹೀನಂ ಭವತಿ ಅಂತ ರಾಯರು ಅರ್ಥ ಬರೆದಿದ್ದಾರೆ. ಆ ಮನಸ್ಸು ಸಹಜವಾಗಿ ಬಾಹ್ಯ ಪ್ರಪಂಚದ ಬಗ್ಗೆ ತನ್ನ ಕ್ರಿಯೆಯನ್ನು ಸ್ತಬ್ಧಗೊಳಿಸುತ್ತೋ. ಹೀಗೆ ನಿರಂತರ ಯೋಗಾಭ್ಯಾಸದಿಂದ ನಿಯಂತ್ರಿತವಾದ ಮನಸ್ಸು ಬಾಹ್ಯ ವಸ್ತುಗಳಲ್ಲಿ ನಿರ್ವ್ಯಾಪಾರವಾಗಿರುತ್ತೋ ಒಂದು. ಎರಡನೇದು, ಯತ್ರ ಚ ಯಾವ ಸ್ಥಿತಿಯಲ್ಲಿ ಆತ್ಮನ ಆತ್ಮಾನಂ ಪಶ್ಯನ್, ಮನಸ್ಸಿನಿಂದ ಪರಮಾತ್ಮನನ್ನು ನೋಡುತ್ತಾ, ಆತ್ಮನ ಅಂದರೆ ಮನಸ್ಸಿನಿಂದ, ಆತ್ಮಾನಂ ಪರಮಾತ್ಮನನ್ನು, ಪಶ್ಯನ್ ನೋಡುತ್ತಾ, ಆತ್ಮನಿ ತನ್ನ ದೇಹದಲ್ಲಿ. ಇಲ್ಲಿ 3 ಆತ್ಮಶಬ್ದಗಳಿವೆ, 3ಕ್ಕೂ ಬೇರೆ ಬೇರೆ ಅರ್ಥ. ಆತ್ಮನ ಅಂದರೆ ಮನಸ್ಸಿನಿಂದ, ಆತ್ಮಾನಂ ಪರಮಾತ್ಮನನ್ನು, ಪಶ್ಯನ್ ನೋಡುತ್ತಾ, ಆತ್ಮನಿ ಅಂದರೆ ಈ ದೇಹದಲ್ಲಿ, ತುಷ್ಯತಿ ಸಂತೋಷವನ್ನು ಅನುಭವಿಸ್ತಾನೆ. ಬಾಹ್ಯ ಪ್ರಪಂಚದ ವಸ್ತುಗಳನ್ನು ಉಪಭೋಗ ಮಾಡುವಾಗ ಬರುವ ಸಂತೋಷಕ್ಕಿಂತಲೂ ಮನಸ್ಸು ಪರಮಾತ್ಮನ ರೂಪವನ್ನೇ ನೋಡ್ತಾ ಅನುಭವಿಸುವ ಒಳಗಿನ ಸಂತೋಷ ಇದೆಯಲ್ಲ, ಆ ಸಂತೋಷದ ಹಂತಕ್ಕೆ ತಲುಪಿದಾಗ ತಂವಿದ್ಯಾತ್ ಯೋಗ ಸಂಹಿತಂ, ಅಂಥದ್ದನ್ನು ಯೋಗ, ಧ್ಯಾನ ಯೋಗ ಅಂತ ನಾವು ಕರಿತೇವೆ. ಚಿತ್ತ ಆ ಕಡೆ ಈ ಕಡೆ ಹೋಗಿ ಅದನ್ನು ಮತ್ತೆ ಮತ್ತೆ ನಿಯಂತ್ರಣಕ್ಕೆ ತರುವಂಥ ಸ್ಥಿತಿ ಇದ್ದರೆ ಅದು ಧ್ಯಾನ ಯೋಗ ಆಗಲಿಲ್ಲ. ಧ್ಯಾನ ಯೋಗದ ಅಭ್ಯಾಸ ಅದು. ಯಾವತ್ತು ಮನಸ್ಸು ತನ್ನ ನಿಯಂತ್ರಣದಲ್ಲಿದ್ದು ಬಾಹ್ಯ ಪದಾರ್ಥಗಳ ಆಕರ್ಷಣೆಯನ್ನೇ ಕಳೆದುಕೊಂಡು ಪರಮಾತ್ಮನ ರೂಪವನ್ನು ನೋಡುತ್ತಾ ಆನಂದವನ್ನು ಪಡೀತಾ ಇರುತ್ತೋ ಅದು ಧ್ಯಾನ ಯೋಗದ ಸ್ಥಿತಿ. ಮತ್ತೊಮ್ಮೆ ಶ್ಲೋಕ. ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯ, ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ. ಮುಂದಿನ ಶ್ಲೋಕ. ಸುಖಮಾತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಪದವಿಭಾಗ. ಸುಖಂ ಆತ್ಯಂತಿಕಂ ಯತ್ ತತ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ವೇತ್ತಿ ಯತ್ರ ನ ಚ ಏವ ಅಯಂ ಸ್ಥಿತಃ ಚಲತಿ ತತ್ವತಃ. ಇದು ಪದದ ವಿಭಾಗ. 2 ಅವಸ್ಥೆಗಳನ್ನು ಅವನು ಯೋಗಸಿದ್ಧ ಅನ್ನೋದಕ್ಕೆ ಇಲ್ಲಿ ಶ್ರೀಕೃಷ್ಣ ನಿರೂಪಣೆ ಮಾಡಿದ್ದಾನೆ. ಆತ್ಯಂತಿಕಂ ಸುಖಂ, ಅದಕ್ಕಿಂತ ಮಿಗಿಲಾದ ಇನ್ನೊಂದು ಸುಖ ಇಲ್ಲ. ಅದು ಆತ್ಯಂತಿಕ ಸುಖ, ಮೋಕ್ಷ ಸುಖ ಅಂತ ನಾವು ಕರಿತೇವೆ. ಆ ಮೋಕ್ಷ ಸುಖಕ್ಕೆ ಸರಿಸಮಾನವಾದ ಸುಖ ಅದು ಧ್ಯಾನ ಕಾಲದಲ್ಲಿ ಆಗ್ತದೆ. ಅದು ಅತೀಂದ್ರಿಯಂ, ನಮ್ಮ ಉಳಿದೆಲ್ಲ ಇಂದ್ರಿಯಗಳಿಗೆ ಸಿಗುವಂಥದ್ದಲ್ಲ. ನಾವು ಉಂಡು ತಿಂದು ಭೋಗಿಸಿ ಬರುವಂಥ ಸುಖ ಅಲ್ಲ. ಅತೀಂದ್ರಿಯಂ ಆತ್ಯಂತಿಕಂ ಸುಖಂ ಯತ್ತತ್ ಬುದ್ಧಿಗ್ರಾಹ್ಯಂ. ನಮ್ಮ ವಿಷಯ ಸುಖಗಳು ಮನೋಗ್ರಾಹ್ಯ. ಯಾವುದು ಬುದ್ಧೀಂದ್ರಿಯದಿಂದ ಗ್ರಾಹ್ಯವಾಗಿದೆಯೋ ಅತೀಂದ್ರಿಯ ಸುಖ, ಅದನ್ನು ಯತ್ರ ಲಭತೆ, ಯಾವ ಸ್ಥಿತಿಯಲ್ಲಿ ಆತ ಹೊಂದುತ್ತಾನೋ. ಅರ್ಥಾತ್ ಧ್ಯಾನದ ಆ ಸ್ಥಿತಿಗೆ ಹೋದಾಗ ಪ್ರಾಪಂಚಿಕ ಸುಖವನ್ನು ಮೀರುವ ಅದ್ಭುತವಾದ ಒಂದು ಸುಖದ ಅನುಭೂತಿ
ಹೊರಪ್ರಪಂಚದಿಂದ ನಾವು ಒಳಗಡೆ ಹೋದಾಗ ಸಿಗುತ್ತೆ. ಇನ್ನೊಂದು ಯತ್ರ, ಯಾವ ಸ್ಥಿತಿಯಲ್ಲಿ ತತ್ವತಃ ನ ಚಲತಿ. ತತ್ವ ಅಂದರೆ ಪರಮಾತ್ಮ. ಆತ ಯಾವುದನ್ನು ಏಕಾಗ್ರವಾಗಿ ಮನಸ್ಸಿಂದ ನೋಡ್ತಾ ಇದ್ದಾನೋ ಅದರಿಂದ ಮನಸ್ಸು ಚಲನೆ ಹೊಂದದೆ, ಸ್ಥಿತಃ ಚ ನ ಚ ಅಯಂ ಚಲತಿ, ಆ ವಸ್ತುವಿನಲ್ಲಿದ್ದು ಅದರಿಂದ ಚಲನೆ ಹೊಂದದೇ ಇರ್ತಾನೋ ಅಂಥ ಸಂದರ್ಭದಲ್ಲಿ ಆತ ಅಂಥ ಸುಖವನ್ನು ಅನುಭವಿಸ್ತಾನೆ. ಸ್ವಲ್ಪ ಹೊತ್ತು ಹೊರಗಡೆ, ಸ್ವಲ್ಪ ಹೊತ್ತು ಧ್ಯಾನದಲ್ಲಿ, ಹೀಗಿದ್ದಾಗ ಆ ಸುಖ ಸಿಗೋದಿಲ್ಲ. ಅವನು ಯಾವ ತತ್ವದಲ್ಲಿ ತನ್ನ ಮನಸ್ಸನ್ನು ಕೇಂದ್ರೀಕರಿಸಿದ್ದಾನೋ ಅದರಲ್ಲಿ ಚಲನೆ ಇರದೆ ಏಕಾಗ್ರವಾಗಿ ದೀರ್ಘಕಾಲ ಅದನ್ನು ನೋಡ್ತಾ ಇದ್ದರೆ ಅತೀಂದ್ರಿಯವಾದ ಒಂದು ಸುಖವನ್ನು ಆತ ಅನುಭವಿಸ್ತಾನೆ. ಹೀಗೆ ಆ ತತ್ವದ ಬಗ್ಗೆ ನಿಶ್ಚಲನಾಗಿದ್ದಾಗ ಯೋಗಿಯು ಯಾವ ಹಂತದಲ್ಲಿ ಅದ್ಭುತವಾದ ಸುಖವನ್ನು ಅನುಭವಿಸಲು ಸಾಧ್ಯವೋ ತಂ ವಿದ್ಯಾತ್ ಯೋಗ ಸಂಹಿತಂ, ಅದನ್ನು ಧ್ಯಾನ ಯೋಗ ಅಂತ ನಾವು ಕರಿತೀವಿ. ಈ ಅರ್ಥದಲ್ಲಿ ನೀವು ಕೆಲವು ಸಮಯ ಕಣ್ಣು ಮುಚ್ಚಿ ಕೂಡುವ ಸ್ಥಿತಿ ಏನಿದೆಯೋ ಇಲ್ಲಿ ಅಂಥ ಆನಂದದ ಅನುಭೂತಿ ಬರದೇ ಇದ್ದಾಗ ನಾವು ಧ್ಯಾನ ಮಾಡ್ತಾ ಇದ್ದೇವೆ ಅಂತ ಹೇಳೋದು ಕೇವಲ ಊಟಾಟಿಕೆಯ ಮಾತಷ್ಟೆ. ಮತ್ತೊಮ್ಮೆ ಶ್ಲೋಕ. ಸುಖಮಾತ್ಯಂತಿಕಂ ವ್ಯತ್ತತ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಹೀಗೆ ಶ್ರೀಕೃಷ್ಣ ಧ್ಯಾನದ ಬಗ್ಗೆ ಆಸನವನ್ನು ಹೇಗೆ ಸಿದ್ಧಪಡಿಸಿಕೊಳ್ಳಬೇಕು, ನಮ್ಮ ಮಾನಸಿಕ ಸ್ಥಿತಿ ಹೇಗಿರಬೇಕು, ಆಹಾರ ವಿಹಾರದಲ್ಲಿ ನಮ್ಮ ನಿಯಂತ್ರಣ ಹೇಗಿರಬೇಕು ಅನ್ನೋದನ್ನು ನಿರೂಪಣೆ ಮಾಡಿ ಧ್ಯಾನದ ಒಳಗೆ ಅಖಂಡ ಧ್ಯಾನದ ಸ್ಥಿತಿಗೆ ನಾವು ತಲುಪುವುದು ಹೇಗೆ, ಅಂಥ ಹಂತದಲ್ಲಿ ಪರಮಾತ್ಮನನ್ನು ನೋಡಿ ಈ ದೇಹ ಬಿಟ್ಟು ಅವನ ಜೊತೆಯಲ್ಲಿದ್ದು ಸ್ಥಿರವಾದ ಮೋಕ್ಷ ಸುಖವನ್ನು ಅನುಭವಿಸುವ ಸಂದರ್ಭ ನಮಗೆ ಈ ಧ್ಯಾನದಿಂದ ಬರುತ್ತದೆ ಅಂತ ನಿರೂಪಣೆ ಮಾಡಿದ್ದಾನೆ. ಭಗವದ್ಗೀತೆಯ ಈ ಪಾಠದ ಪ್ರಾಯೋಜಕತ್ವವನ್ನು ವರದರಾಜ್ ಮತ್ತು ಶ್ರೀಮತಿ ರಶ್ಮಿ ಈ ದಂಪತಿಗಳು ಹಾಗೂ ಅವರ ಮಗ ಆಶೀಶ್ ಇವರು ಆರ್ಥಿಕ ಸಹಕಾರವನ್ನು ನೀಡಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಶ್ರೀಕೃಷ್ಣ ವಿಶೇಷವಾದ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೇವೆ.